ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ 18ನೇ ಆವೃತ್ತಿಯ ಐಪಿಎಲ್ನ 64ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು 33 ರನ್ಗಳಿಂದ ಸೋಲಿಸಿದೆ. ಈ ಮೂಲಕ ಎಲ್ಎಸ್ಜಿ ಈ ಟೂರ್ನಿಯಲ್ಲಿ 6ನೇ ಜಯವನ್ನು ಸಾಧಿಸಿದೆ. ಈ ಪಂದ್ಯದಲ್ಲಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂತ ಗುಜರಾತ್ ಟೈಟನ್ಸ್ ತಂಡದ ಆಸೆಯನ್ನ ಕಮರಿಸಿದೆ. ಜಿಟಿ ತಂಡ ಲೀಗ್ನಲ್ಲಿ 4ನೇ ಸೋಲು ಇದು. ಲಕ್ನೋ ಪರ ಮಿಚೆಲ್ ಮಾರ್ಷ್ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಇವರ ಆಟದ ಫಲವಾಗಿಯೇ ಲಕ್ನೋ ತಂಡ ದೊಡ್ಡ ಮೊತ್ತವನ್ನು ಕಲೆ ಹಾಕಿತ್ತು. ಮಿಚೆಲ್ ಮಾರ್ಷ್ 10 ಬೌಂಡ್ರಿ 8 ಸಿಕ್ಸರ್ ಒಳಗೊಂಡಂತೆ 117 ರನ್ ಬಾರಿಸಿ ಔಟ್ ಆದರು. ಇದು ಮಿಚೆಲ್ ಮಾರ್ಷ್ ಅವರ ಐಪಿಎಲ್ನ ಮೊದಲನೇ ಶತಕವಾಗಿದೆ. ಲಕ್ನೋ ವಿರುದ್ಧದ ಸೋಲಿನ ಬಳಿಕ ಶುಭ್ಮನ್ ಗಿಲ್ ಬೌಲಿಂಗ್ ಮಾಡುವ ನಿರ್ಧಾರದ ಬಗ್ಗೆ ಮಾತನಾಡಿದರು. ಹಾಗೆ ಈ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡರು. ನಾವು ಬೌಲಿಂಗ್ ನಲ್ಲಿ 15ರಿಂದ 20 ಹೆಚ್ಚುವರಿ ರನ್ಗಳನ್ನು ಕೊಟ್ಟಿದ್ದೇವೆ. ಅವರು 215 ಅಥವಾ 220 ರನ್ಗಳನ್ನ ಗಳಿಸ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವು. ಮೊದಲು ಬೌಲಿಂಗ್ ಮಾಡುವ ನಿರ್ಧಾರ ತಪ್ಪಾಗಿರಲಿಲ್ಲ. ಹಾಗೆ ನಾವು ಪವರ್ ಪ್ಲೇನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ದೇವೆ ಎಂದರು. ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಕಾದಾಟ ನಡೀತಾ ಇದೆ. ಈ ಪಂದ್ಯದಲ್ಲಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಬಡ್ತಿ ಪಡೆಯೋಕೆ ಆರ್ಸಿಬಿ ಪ್ಲಾನ್ ಮಾಡಿಕೊಂಡಿದೆ. ಉಭಯ ತಂಡಗಳು ಈಗಾಗಲೇ 25 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಆರ್ಸಿಬಿ 11 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ. ರಜತ್ ಪಾಟಿದಾರ್ ಮುಂದಾಳತ್ವದ ತಂಡ ಸುಮಾರು 20 ದಿನಗಳ ಬಳಿಕ ಮೈದಾನವನ್ನು ಪ್ರವೇಶಿಸಲಿದ್ದು ಹಳೆ ಖದರ್ ಇದ್ಯಾ ಅನ್ನುವಂತ ಪ್ರಶ್ನೆ ಮೂಡಿದೆ. ಭಾರತ ಪಾಕಿಸ್ತಾನ ಮಿಲಿಟರಿ ಸಂಘರ್ಷದಿಂದಾಗಿ ಲೀಗ್ ಸ್ಥಗಿತಗೊಳ್ಳುವಂತ ಮೊದಲು ಆರ್ಸಿಬಿ ಉತ್ತಮ ಫಾರ್ಮ್ನಲ್ಲಿತ್ತು. ಸತತ 4 ಗೆಲುವುಗಳನ್ನು ದಾಖಲು ಮಾಡಿತ್ತು. ಆದರೆ ಲೀಗ್ ಪುನರಾರಂಭವಾದ ನಂತರ ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ. ಹೀಗಾಗಿ 20 ದಿನಗಳ ವಿರಾಮದ ಬಳಿಕ ತನ್ನ ಹಳೆ ಕದರನ್ನ ಮುಂದುವರಿಸುತ್ತಾ ಅನ್ನುವಂತ ಪ್ರಶ್ನೆ ಮೂಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯ ಲಕ್ನೋದ ಏಕನಾ ಕ್ರೀಡಾಂಗಣಕ್ಕೆ ಶಿಫ್ಟ್ ಮಾಡಿದ್ರು ಕೂಡ ಮಳೆ ಬರುವಂತ ವಾತಾವರಣ ಇದೆ. ಎಲ್ಲಾದ್ರೂ ಮಳೆಯಿಂದಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯ ರದ್ದಾದ್ರೆ ಅಥವಾ ಸೋತ್ರೆ ಅಂಕಪಟ್ಟಿಯಲ್ಲಿ ಅಗ್ರ 2 ಸ್ಥಾನ ಪಡೆಯುವಂತ ಆರ್ಸಿಬಿಯ ಆಸೆಗೆ ದೊಡ್ಡ ಹೊಡೆತ ಬೀಳಲಿದೆ. ಬಿಸಿಸಿಐ ಮೂಲಗಳ ಪ್ರಕಾರ ಐಸಿಸಿ ಈವೆಂಟ್ಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳನ್ನು ಒಂದೇ ಗುಂಪಿನಲ್ಲಿ ಇರಿಸದಂತೆ ಐಸಿಸಿ ಬಳಿ ಬಿಸಿಸಿಐ ಕೇಳಿಕೊಂಡಿದೆ ಎನ್ನಲಾಗಿದೆ. ಒಂದ್ ವೇಳೆ ಬಿಸಿಸಿಐ ಬೇಡಿಕೆಗೆ ಐಸಿಸಿ ಅಸ್ತು ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಐಸಿಸಿ ಈವೆಂಟ್ಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗುಂಪಿನಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಆದ್ರೆ ಎರಡೂ ತಂಡಗಳು ನಾಕೌಟ್ ಸುತ್ತಿಗೆ ಎಂಟ್ರಿ ಕೊಟ್ರೆ ಮಾತ್ರ ಉಭಯ ತಂಡಗಳ ಪಂದ್ಯವನ್ನ ನಡೆಯೋದನ್ನ ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ಇಂಗ್ಲೆಂಡ್ ಪ್ರವಾಸಕ್ಕೆ ಬಿಸಿಸಿ ಅಂಡರ್ 19 ತಂಡವನ್ನು ಪ್ರಕಟ ಮಾಡಿದೆ. ಇಬ್ಬರು ಐಪಿಎಲ್ ಸ್ಟಾರ್ಗಳು ತಂಡದಲ್ಲಿ ಸ್ಥಾನ ಪಡೆದಿದ್ದು 14 ವರ್ಷದ ವೈಭವ್ ಸೂರ್ಯವಂಶಿ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ನ ಆಯುಷ್ ಮಾತ್ರೆಗೆ ಲಕ್ಕೋಲಿದ್ದಿದೆ. ವಿಶೇಷ ಅಂದ್ರೆ ಆಯುಷ್ ಮಾತ್ರೆ ನಾಯಕತ್ವದಲ್ಲಿ ಅಂಡರ್ 19 ಟೀಮ್ ಇಂಡಿಯಾ ಆಡಲಿದೆ. ಇನ್ನು ಅಭಿಜ್ಞಾನ್ ಕುಂಡು ಅವರು ಉಪನಾಯಕನಾಗಿ ತಂಡವನ್ನ ಲೀಡ್ ಮಾಡಲಿದ್ದಾರೆ. ಆಯುಷ್ ಮತ್ತು ಸೂರ್ಯವಂಶಿ ಈ ಬಾರಿಯ ಐಪಿಎಲ್ ನಲ್ಲಿ ಹೆಚ್ಚು ಗಮನ ಸೆಳೆದಿದ್ದಾರೆ. 4ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡ್ತಾ ಇದ್ದಂತ ವಿರಾಟ್ ಕೊಹ್ಲಿ ನಿವೃತ್ತಿಯ ಬಳಿಕ ಈ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡುವುದು ಯಾರು ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಈ ಸ್ಥಾನವನ್ನ ತುಂಬಬಲ ಆಟಗಾರನನ್ನ ಟೀಮ್ ಇಂಡಿಯಾ ಮಾಜಿ ಬ್ಯಾಟಿಂಗ್ ಕೋಚ್ ಆಗಿರುವಂತ ಸಂಜಯ್ ಬಂಗಾರ್ ಸೂಚನೆ ಕೊಟ್ಟಿದ್ದಾರೆ. ದೇಶೀಯ ಟೂರ್ನಿಯಲ್ಲಿ ಕರ್ನಾಟಕದ ಸ್ಟಾರ್ ಆಟಗಾರ ಕರುಣ್ ನಾಯರ್ ಅವರು ಸೂಕ್ತ ಆಟಗಾರ ಎಂದಿದ್ದಾರೆ. ಭಾರತದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದ ವೇಳೆ ಪಿಎಸ್ಎಲ್ ಮೇ 17ರಿಂದ ಪುನರಾರಂಭಗೊಂಡಿತ್ತು. ಆದರೆ ಡಿಆರ್ಎಸ್ ನಿಯಮವನ್ನು ಕೈಬಿಟ್ಟಿದ್ದಾರೆ. ಪಿಎಸ್ಎಲ್ ಆರಂಭಗೊಂಡ್ರು ಕೂಡ ತಂತ್ರಜ್ಞರು ಪಾಕಿಸ್ತಾನಕ್ಕೆ ವಾಪಸ್ಸಾಗೋಕೆ ಹಿಂದೇಟು ಹಾಕಿದ್ದಾರೆ. ಪಾಕ್ನಲ್ಲಿ ಬೇರೆ ಯಾರಿಗೂ ಕೂಡ ಡಿಆರ್ಎಸ್ ಬಳಕೆಯ ಬಗ್ಗೆ ತಿಳಿಯದ ಕಾರಣದಿಂದಾಗಿ ಈ ನಿಯಮವನ್ನೇ ಟೂರ್ನಿಂದ ಕೈಬಿಡಲಾಗಿದೆ. ಹೀಗಾಗಿ ಅಂಪೈರ್ ನಿರ್ಧಾರವೇ ಅಂತಿಮವಾಗಿದ್ದು ಮರುಪರಿಶೀಲನೆಗೆ ಆಟಗಾರರಿಗೆ ಅವಕಾಶ ಇಲ್ಲದಂತಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.